ಮಾಡ್ತೀರಾ? ಫೈನಲ್ 640 ಕೊಡ್ತೀನಿ. 6,40,000 ಅಂದ್ರೆ 2 ಲಕ್ಷಕ್ಕೆ ಮಾಡ್ಕೊಡ್ತೀನಿ. 2 ಲಕ್ಷಕ್ಕೆ ಆಗುತ್ತೆ. 9 ಮಾಡಲು ಇದು 2021 VXI ವೇರಿಯಂಟ್. ಇದು 2021 ZXI ಆಟೋಮೆಟಿಕ್. ಇದು 21 ಮಾಡಲು 6 ಲಕ್ಷ 575 ಕೊಡ್ತೀನಿ. 575 6,25,000 ಕೊಡ್ತೀನಿ. 6,25,000 21 ಮಾಡಲು ಸಿಂಗಲ್ ಓನರ್, ಅದರಲ್ಲೂ ಆಟೋಮೆಟಿಕ್ ಸಿಂಗಲ್ ಓನರ್ ಗಾಡಿ ಇದು. ಇದು ಸಿಂಗಲ್ ಓನರ್ 17 ಮಾಡಲು. ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ 7.5 ಲಕ್ಷ ಕೊಡ್ತೀನಿ. 7.5 ಲಕ್ಷ ಫೈನಲ್ ಆಗುತ್ತಾ? 475 ಕೊಡ್ತೀನಿ. ರೆಡ್ ಲೈನ್ 4,75,000 ಏನಿಲ್ಲ, ತುಂಬಾ ಚೆನ್ನಾಗಿದೆ ಇಂಜಿನ್ ಅಲ್ಲಿ. ಓಕೆ. ಮಾರುತಿ SX4 ಇದು ಸಿಂಗಲ್ ಓನರ್ ಗಾಡಿ ಆಟೋಮೆಟಿಕ್. ಬರೀ 68,000 ಗಾಡಿ ಓಡಿದೆ, ಯಾವ್ದು ರೀಪ್ಲೇಸ್ಮೆಂಟ್ ಇಲ್ಲ. 2,50,000 ಕೊಡ್ತೀನಿ. 2,50,000 ಆಟೋಮೆಟಿಕ್ 3,25,000 ಕೊಡ್ತೀನಿ. 3,25,000ಕ್ಕೆ 12 ಮಾಡಲು, ಅದರಲ್ಲೂ ಡೀಸೆಲ್ ವೇರಿಯಂಟ್ ಖಂಡಿತ ಮಾಡೋಣ. ಎಷ್ಟಾಗುತ್ತೆ? 2.5 ಲಕ್ಷ ಲೋನ್ ಮಾಡ್ತೀನಿ. 2.5 ಆಗುತ್ತಾ? 2,50,000 ಇದನ್ನು ಹೇಳ್ತಾ ಇದೀನಿ. 2,25,000 ಕೊಡ್ತೀನಿ. 11 ಮಾಡಲು 2,25,000. ಹೌದು. ಓಕೆ. FC ಮಾಡಿ CC ಕಂಡೀಷನ್ ಕೊಡಬೇಕು ಅಂದ್ರೆ 2,50,000 ಕೊಡ್ತೀನಿ. ಆಸ್ ಇಟ್ ಇಸ್ ನಾವೇ ಮಾಡ್ಕೋತೀರ 2,30,000 ಕೊಡ್ತೀನಿ. 2,30,000 ಸೆಕೆಂಡ್ ಓನರಾ? ಸೆಕೆಂಡ್ ಸರ್. 2016 VXI ಇದು 350 ಕೊಡ್ತೀನಿ ನಿಮ್ಮ ಕಡೆಯಿಂದ. 16 ಮಾಡಲು 350 ತನಕ ಕೊಡ್ತೀರಾ? ಲಿಮಿಟೆಡ್ ಅಡಿಷನಲ್ ಅಂತ ಗಾಡಿ ಬಿಟ್ಟಿರೋದು ಇದು. ನಿಮ್ಮ ಚಾನಲ್ ಕಡೆಯಿಂದ ಯಾರು ಬಂದ್ರೆ 5 ಲಕ್ಷಕ್ಕೆ ಮಾಡ್ಕೊಡ್ತೀನಿ. 5 ಲಕ್ಷಕ್ಕೆ 15 ಮಾಡಲು 15 ಮಾಡಲು ಡೀಸೆಲ್ ಗಾಡಿ ಸರ್ ಬಂದ್ರೆ 280 ಕೊಡ್ತೀನಿ. 2,80,000ಕ್ಕೆ ಮಾಡಲ್ ಏನಂದ್ರಿ? 2012 ಡೀಸೆಲ್ ಗಾಡಿ 2,80,000 ರೂಪಾಯಿಗೆ, ಅದರಲ್ಲೂ 12 ಮಾಡಲು ಡೀಸೆಲ್ ಟಾಪ್ ಅಂಡ್ ಆಸ್ತಾ ಸಿಗ್ತಾ ಇದೆ ನೋಡಿ. ಬಟನ್ ಸ್ಟಾರ್ಟ್ 11 K10 11 ಮಾಡಲು K10 ಸರ್ ಬಂದ್ರೆ 180 ಕೊಡ್ತೀನಿ. 1,80,000ಕ್ಕೆ ಆಲ್ಟೋ K10 ಸಿಗುತ್ತೆ. VXI ಇನ್ನೊಂದು ಆಲ್ಟೋ ಇದೆ, ಇದು ಅದಕ್ಕಿಂತನೂ ಕಡಿಮೆ ಬಜೆಟ್ ಅಲ್ಲಿ ಸಿಗುತ್ತೆ ಅಂತ ಅನ್ಕೋತೀನಿ. ಆಸ್ ಇಟ್ ಇಸ್ ಆದ್ರೆ 1.5 ಲಕ್ಷ ಕೊಡ್ತೀನಿ. 1.5 ಲಕ್ಷಕ್ಕೆ 10 ಮಾಡಲು. ಹೌದು ಸರ್. 2010 ಆಸ್ ಇಟ್ ಇಸ್ ಆದ್ರೆ 1.5 ಲಕ್ಷ ಕೊಡ್ತೀನಿ. 1.5 ಲಕ್ಷಕ್ಕೆ 10 ಮಾಡಲು. ಹೌದು. ಮೊದಲಿಗೆ ನಮ್ಮ ಜೊತೆಗೆ ಒಂದು ಬ್ರೆಝಾ ಕೂಡ ಅವೈಲೇಬಲ್ ಇರತಕ್ಕಂಥದ್ದು. ಸರ್, ಈ ಬ್ರೆಝಾ ಬಗ್ಗೆ ಡೀಟೇಲ್ಸ್ಗಳು ಹೇಳ್ತಾ ಹೋಗಿ ಸರ್. 2016 ಮಾಡಲು VDI ಸಿಂಗಲ್ ಏರ್ ಬ್ಯಾಗ್ ಗಾಡಿ. ಓಕೆ. ಸೆಕೆಂಡ್ ಓನರ್ ಆಗಿದೆ, ನಂಬರ್ ಆಗಿದೆ. ನಮ್ಮ ಫ್ರೆಂಡ್ ಹೆಸರಲ್ಲೇ ನಂಬರ್ ಮಾಡ್ಕೊಂಡಿದ್ದಾರೆ. ಓಕೆ. 6,75,000 ಕೋಟಿಂಗ್ ಮಾಡ್ತಾ ಇದ್ರು, 6.5 ಲಕ್ಷ ಕೊಡ್ತಾರೆ. ಎಷ್ಟು ಮ್ಯಾಗ್ವಿಲ್ 16 ಮಾಡಲು ಸಿಂಗಲ್ ಓನರ್, ಸೆಕೆಂಡ್ ಓನರ್ ಡೀಸೆಲ್ ಗಾಡಿ. ಓಕೆ. ಮ್ಯಾಗ್ವಿಲ್ ನೋಡ್ಬೋದು, ಆಫ್ಟರ್ ಮಾರ್ಕೆಟ್ ಹಾಕಿಸ್ಕೊಂಡಿದ್ದಾರೆ, ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಇದೆ. 6.5 ಲಕ್ಷ ಹೇಳ್ತಾ ಇದ್ದಾರೆ. 68,000 ಓಡಿದೆ. 68,000 ಡೀಸೆಲ್ ಅಲ್ಲಿ ಓಡಿದೆ ಗಾಡಿ. ಓಕೆ. ಸೆಕೆಂಡ್ ಓನರ್ 68,000 ಓಡಿದೆ ಅಂತ ನೋಡ್ಬೋದು. ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದೆ, ಎಲ್ಲೂ ಕೂಡ ವೇರಿಯಂಟರ್ ಆಗಿಲ್ಲ. ಏನೋ ಡ್ರೈವರ್ ಸೈಡ್ ಸೀಟ್ ಕವರ್ಸ್ ಸ್ವಲ್ಪ ಈ ಥರ ಆಗಿದೆ. 65,000 ಜೆನ್ಯೂನ್ ಸರ್ವಿಸ್ ಹಿಸ್ಟ್ರಿ ಸಮೇತ ಸಿಗ್ತಕ್ಕಂಥ ವೆಹಿಕಲ್ಲು, ಮತ್ತು ಮ್ಯಾನ್ಯಲ್ ವೇರಿಯಂಟ್ ಆಗಿರುತ್ತೆ. ಡೀಸೆಲ್ಲು VDI ಮಿಡ್ ವೇರಿಯಂಟ್ ಬರುತ್ತೆ. ಮ್ಯಾಗ್ವಿಲ್ ಆಫ್ಟರ್ ಮಾರ್ಕೆಟ್ ಹಾಕಿಸ್ಕೊಂಡಿದ್ದಾರೆ. 16 ಮಾಡಲು 6.5 ಲಕ್ಷ ಹೇಳ್ತಾ ಇದ್ದೀರಾ. ಫೈನಲ್ ಎಷ್ಟು ಮಾಡ್ತೀರಾ? ಫೈನಲ್ 640 ಕೊಡ್ತೀವಿ. 6,40,000 ಲೋನ್ ಮಾಡ್ತೀರಾ? ಖಂಡಿತ ಲೋನ್. ಎಷ್ಟು ಲೋನ್ ಆಗ್ಬೋದು? ಲೋನ್ ಸಿವಿಲ್ ಸ್ಕೋರ್ ಮೇಲೆ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ ಲೋನ್ ಮಾಡೋಣ. ಮಿಕ್ಕಿದ ಲೋನ್ ಮಾಡ್ಕೊಡ್ತೀರಾ? ಓಕೆ. 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ ಲೋನ್ ಆಗುತ್ತೆ. 6.5 ಲಕ್ಷಕ್ಕೆ ಹೇಳಿ 6,40,000ಕ್ಕೆ 16 ಮಾಡಲು ಸೆಕೆಂಡ್ ಓನರ್ ಕೊಡ್ತಾ ಇದೆ. ಡೀಸೆಲ್ 68,000 ಓಡಿದೆ. ಹಾಗೆ ನಮ್ಮ ಹತ್ರ ಒಂದು ರಿಟ್ಸ್ ಕೂಡ ಅವೈಲೇಬಲ್ ಇದೆ, ಹೇಳಿ ಸರ್ ಇದ್ರ ಬಗ್ಗೆ. ಸರ್ 2009 ಮಾಡಲು LXI ಫ್ರೆಶ್ FC ಫ್ರೆಶ್ ಇನ್ಸೂರೆನ್ಸ್ ಮಾಡಿದ್ದೀನಿ. ಓಕೆ. ಯಾರ ಹೆಸರು ಬೇಕು TO ಮಾಡಬೇಕಾದ್ರೆ ಮಾಡ್ಕೊಡ್ತೀನಿ. ಬೆಂಗಳೂರು ಅಡ್ರೆಸ್ ಅಲ್ಲಿ ಇದ್ರೆ. ಸೆಕೆಂಡ್ ಓನರ್ ಗಾಡಿ ಬರೀ 86,000 ಓಡಿದೆ. 86,000 ಜೆನ್ಯೂನ್ ಕಿಲೋಮೀಟರ್ ಜೊತೆ ಸಿಗ್ತಕ್ಕಂಥದ್ದು. ಪ್ಯೂರ್ ಕರ್ನಾಟಕ ರಿಜಿಸ್ಟ್ರೇಷನ್, ಗ್ರೀನ್ ಕಲರ್ ವೆಹಿಕಲ್, ತುಂಬಾ ಚೆನ್ನಾಗಿದೆ. ಟೈರ್ ಪ್ರೊಫೈಲ್ ಒಂದು 50% ಇದೆ. ಇಂಟೀರಿಯರ್ ಬಂತು ಅಂತ ಆದರೆ ಇಂಟೀರಿಯರಲ್ಲಿ ಕುಷನ್ ಫಿನಿಷಲ್ಲಿ ಸೀಟ್ ಇದೆ. ಮ್ಯಾನ್ಯಲ್ ವೇರಿಯಂಟ್ ಆಗಿರುತ್ತೆ. ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ ಇದೆ. ಇಂಟೀರಿಯರ್ ತುಂಬ ವೆಲ್ ಮೇಂಟೈನ್ಡ್ ಆಗಿರ್ತಕ್ಕಂಥ ವೆಹಿಕಲ್ ಅಂತಲೇ ಹೇಳ್ಬೋದು. ಪವರ್ ವಿಂಡೋಸ್ ಬರಲ್ಲ ನಿಮಗೆ, ಇದ್ರಲ್ಲಿ ಬೇಸ್ ವೇರಿಯಂಟ್ ಬರುತ್ತೆ. 86,000 ಓಡಿದೆ, ಜೆನ್ಯೂನ್ ಹಿಸ್ಟ್ರಿ ಸಮೇತ. LXI ವೇರಿಯಂಟ್ ಪ್ರೈಸ್ ಎಷ್ಟು ಹೇಳ್ತೀರಾ ಸರ್? 2.25 ಹೇಳ್ತಾ ಇದ್ದೆ. ನಿಮ್ಮ ವ್ಯೂವರ್ಸ್ ಯಾರು ಬಂದರೆ 2 ಲಕ್ಷಕ್ಕೆ ಮಾಡ್ಕೊಡ್ತೀನಿ. 2 ಲಕ್ಷಕ್ಕೆ ಆಗುತ್ತೆ. 9 ಮಾಡಲು ಸೆಕೆಂಡ್ ಓನರ್ ಆಗಿದೆ. ರಿಟ್ಸ್. ಓಕೆ. ನೆಕ್ಸ್ಟು ಸ್ವಿಫ್ಟ್ಗಳು ಎರಡೆರಡು ನಿಂತಿದ್ದಾವೆ, ಅದರಲ್ಲಿ ವೈಟ್ ಕಲರ್ ಒಂದು ಸ್ವಿಫ್ಟ್ ಇದೆ, ಹೇಳಿ ಸರ್. ಸರ್ 2 ಬಂದು 2021 ಮಾಡಲು. ಇದು 2021 VXI ವೇರಿಯಂಟ್. ಇದು 2021 ZXI ಆಟೋಮೆಟಿಕ್. ಇದು 21 ZXI ಆಟೋಮೆಟಿಕ್ ಸಿಂಗಲ್ ಓನರ್. ಇದು ಸಿಂಗಲ್ ಓನರ್, ಇದು ಸೆಕೆಂಡ್ ಓನರ್. ಏನು ಹೇಳ್ತೀರಾ ಸರ್ ಪ್ರೈಸ್? 96,000 ಗಾಡಿ ಹೊಡಿದೆ, ಯಾವುದು ರಿಪ್ಲೇಸ್ಮೆಂಟ್ ಇಲ್ಲ. ಸಣ್ಣ ಪುಟ್ಟ ಟಚ್ ಅಪ್ ಪಾಲಿಶ್ ಆಗಿರುತ್ತೆ. ಯಾವುದೇ ಗಾಡಿ ಆದರೂ ರಿಪ್ಲೇಸ್ಮೆಂಟ್ ಅಂತೂ ಇರಲ್ಲ ನಮ್ಮ ಗಾಡೀಲಿ. ಓಕೆ. ಸರ್ ಫೈನಲ್ ಟು 6 ಲಕ್ಷ ಹೇಳ್ತಾ ಇದೆ. 575 ಕೊಡ್ತೀನಿ. 21 ಮಾಡಲು 6 ಲಕ್ಷ 575 ಕೊಡ್ತೀನಿ. 575. ಓಕೆ. 21 ಮಾಡಲು ಸೆಕೆಂಡ್ ಓನರ್ ಆಗಿದೆ. ಎಷ್ಟು ಓಡಿದೆ ಅಂದರೆ 92,000 ಓಡಿದೆ. ಮ್ಯಾನ್ಯುವಲ್ ವೇರಿಯಂಟಾ? ಮ್ಯಾನ್ಯುವಲ್. ಇದು ಮ್ಯಾನ್ಯುವಲ್ ವೇರಿಯಂಟ್ ಆಗಿರುತ್ತೆ. ವಿತ್ ಕೀಸ್ ಆಪ್ಷನ್ ಕೂಡ ಇದೆ. ಸೆಂಟ್ರಲ್ ಲಾಕಿಂಗ್ ಆಪ್ಷನ್ಸ್, ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಇದೆ. ಮ್ಯಾನ್ಯುವಲ್ ವೇರಿಯಂಟ್ ಆಗಿರುತ್ತೆ. ಲೆದರ್ ಸೀಟ್ಸ್ ಎಲ್ಲ ನೋಡ್ಬೋದು, ಪ್ರೀಮಿಯಮ್ ಆಗಿದೆ. ಎಲ್ಲೂ ಕೂಡ ವೇರಿಯಂಟರ್ ಆಗಿಲ್ಲ. 90,000 ಜೆನ್ಯೂನ್ ಸರ್ವಿಸ್ ಹಿಸ್ಟ್ರಿ ಜೊತೆ ಸಿಗ್ತಕ್ಕಂಥ ಸೆಕೆಂಡ್ ಓನರ್ ವೆಹಿಕಲ್ ನಿಮಗೆ 5,75,000ಕ್ಕೆ 21 ಮಾಡಲ್ ಸಿಗ್ತಾ ಇದೆ ಸ್ವಿಫ್ಟ್. ನೆಕ್ಸ್ಟ್ ಇದು ಸರ್ 2021 ಸಿಂಗಲ್ ಓನರ್ ZXI ಬಟನ್ ಸ್ಟಾರ್ಟ್ ಗಾಡಿ. ಓಕೆ. ಇನ್ನು 11 ತಿಂಗಳು ಇನ್ಸೂರೆನ್ಸ್ ಇದೆ, 80% ಟೈರ್ ಇದೆ, ಯಾವುದು ರಿಪ್ಲೇಸ್ಮೆಂಟ್ ಇಲ್ಲ. ಓಕೆ. ಟಚ್ ಅಪ್ ಪಾಲಿಶು ಇಲ್ಲ ಗಾಡಿ. ಟಚ್ ಅಪ್ ಪಾಲಿಶ್ ಏನೂ ಆಗದೆ ಇರತಕ್ಕಂಥ ವೆಹಿಕಲ್. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲು, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಟಾಪ್ ಆ್ಯಂಡ್ ವೇರಿಯಂಟ್ ಬರುತ್ತೆ ನಿಮಗೆ. ಸಿಂಗಲ್ ಓನರ್ ವೆಹಿಕಲ್, ಪುಷ್ ಬಟನ್ ಸ್ಟಾರ್ಟ್ ಜೊತೆಗೆ ಬರುತ್ತೆ. ಅದು ಯಾಕೋ ಗೊತ್ತಿಲ್ಲ, ಕಂಪನಿಯಿಂದ ಏನು ಸಿಸ್ಟಮ್ ಬಂದಿದೆ ಅದನ್ನು ತೆಗೆದುಬಿಟ್ಟು ಅವರು ಆಫ್ಟರ್ ಮಾರ್ಕೆಟ್ ಹಾಕಿಸ್ಕೊಂಡಿದ್ದಾರೆ. ಸೋನ್ ಇದೆ ಅದನ್ನು ಡ್ಯೂಯಲ್ ಏರ್ ಬ್ಯಾಗು, ಲೆದರ್ ಸೀಟ್ಸ್ ಎಲ್ಲ ಇದೆ. ಕಸ್ಟಮರ್. ಓಕೆ. ನೋಡ್ಬೋದು ಆಟೋಮೆಟಿಕ್ ವೇರಿಯಂಟು. ತುಂಬ ಜನ ಹುಡುಕ್ತಾ ಇರ್ತೀರಾ, ಅದರಲ್ಲೂ ಸ್ವಿಫ್ಟಲ್ಲಿ ಆಟೋಮೆಟಿಕ್ ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಒಂದು ಒಳ್ಳೆ ಗಾಡಿ ಇದೆ. ಎಷ್ಟು ಹೊಡಿದೆ ಸರ್ ಇದು? ಬರೀ 80,000 ಹೊಡಿದೆ. 80,000. ಪ್ರೈಸ್ ಏನು ಹೇಳ್ತೀರಾ ಸರ್? ಪ್ರೈಸ್ ಇದು ಬಂದು 6.5 ಲಕ್ಷ ಹೇಳ್ತಾ ಇದ್ದೀನಿ. ಹಾಂ.
ಸಣ್ಣ ಪುಟ್ಟ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 6.5 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಇದೆ. ಒಂದು ಪ್ರೈಸ್ ಹೇಳ್ಬಿಡಿಯಲ್ಲ. 6.25 ಲಕ್ಷ ಕೊಡ್ತೀನಿ ಸರ್. 6.25 ಲಕ್ಷ, 6,25,000. ಹೌದು, 6,25,000ಕ್ಕೆ 21 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸಿಗ್ತಾ ಇದೆ ನೋಡಿ, ವಿತ್ ಸರ್ವಿಸ್ ಹಿಸ್ಟ್ರಿ, ZXi ಟಾಪ್ ಎಂಡು. ನೆಕ್ಸ್ಟು 2 7 ಸೀಟರ್ ವೆಹಿಕಲ್ ಕೂಡ ಇದೆ, ಎರ್ಟಿಗಾಗಳು ಇದ್ದಾವೆ. ಸೊ 2 ಹೇಳಿ ಸರ್ ಡೀಟೇಲ್ಸ್. ಸರ್ 2017 ಮಾಡಲು VDI SHVS ಸಿಂಗಲ್ ಓನರ್ ಗಾಡಿ ಇದು. ಇದು ಸಿಂಗಲ್ ಓನರ್ 17 ಮಾಡಲು. ಇದು 2012 ಮಾಡಲು VDI ಥರ್ಡ್ ಓನರ್ ಇದು. ಓಕೆ, ಇದು ಗಾಡಿ ತುಂಬಾ ಎರಡೂ ಚೆನ್ನಾಗಿದೆ. ಆದರೆ ಓನರ್ಶಿಪ್ ಒಂದು ಥರ್ಡ್ ಓನರ್ ಆಗಿದೆ, ಇದು ಸಿಂಗಲ್ ಓನರ್. ಡೀಸೆಲ್ ಪೆಟ್ರೋಲ್ ಸರ್? ಎರಡು ಡೀಸೆಲ್ ಗಾಡಿ. 2 ಡೀಸೆಲ್. ಎಷ್ಟು ಓಡಿದೆ ಸರ್? 2 ಸರ್ ಇದು 1,20,000 ಓಡಿದೆ, ಇದು 1,36,000 ಓಡಿದೆ. 1,36,000, 1,20,000 ಓಡಿರ್ತಕ್ಕಂಥದ್ದು ಸಿಂಗಲ್ ಓನರ್. ಸಿಂಗಲ್ ಓನರ್ ಇದು ಸಿಂಗಲ್ ಓನರು ವಿತ್ ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಒಂದು 90% ಇದೆ. ಓವರಾಲ್ ಬಾಡಿ ಲೈನಲ್ಲಿ ಸಿಂಗಲ್ ಸ್ಕ್ರಾಚು ಡೆಂಟ್ಸು ಏನು ಕಾಣಿಸ್ತಿಲ್ಲ, ತುಂಬ ವೆಲ್ ಮೇಂಟೈನ್ ಆಗಿದೆ ಅಂತಲೇ ಹೇಳ್ಬೋದು. ಇಂಟೀರಿಯರ್ ಅಂತಂತಂದರೆ ಡ್ಯೂಯಲ್ ಏರ್ ಬ್ಯಾಗು, ಲೆದರ್ ಸೀಟ್ಸ್ ಆಫ್ಟರ್ ಮಾರ್ಕೆಟು ಬ್ರ್ಯಾಂಡ್ ನ್ಯೂ ಆಗಿದೆ ಅಂತಲೇ ಹೇಳ್ಬೋದು. ಕಲರ್ ಕೂಡ ತುಂಬಾ ಚೆನ್ನಾಗಿದೆ, 7 ಸೀಟರ್ ವೆಹಿಕಲ್ ಇದಾಗಿರುತ್ತೆ. ಎಕ್ಸ್ಟೀರಿಯರ್ ತುಂಬ ವೆಲ್ ಮೇಂಟೈನ್ ಆಗಿದೆ ಅಂತಲೇ ಹೇಳ್ಬೋದು. ಗಾಡಿ ಕೂಡ ತುಂಬ ಚೆನ್ನಾಗಿದೆ. ಸಿಂಗಲ್ ಓನರ್ ವೆಹಿಕಲು, 1,20,000 ಕಿಲೋಮೀಟರ್ ಓಡಿರ್ತಕ್ಕಂಥ ವೆಹಿಕಲ್ ಇದು. ಓಕೆನಾ? ಓಪನ್ ಆಯಿತಾ? VDI SHVS ಗಾಡಿ ಇದು, ಮಿಡ್ ವೇರಿಯಂಟ್. ಏನು ಪ್ರೈಸ್ ಹೇಳ್ತೀರಾ ಸರ್ ಸಿಂಗಲ್ ಓನರ್? ಸರ್ ಸಿಂಗಲ್ ಓನರ್ ಬಜಾರಲ್ಲ 8.5 ಹೇಳ್ತಾರೆ, ನಾನು 7,85,000 ಕೊಡ್ತೀನಿ. 7,85,000, 17 ಮಾಡಲು ಸಿಂಗಲ್ ಓನರ್. ಸಿಂಗಲ್ ಓನರ್ ನಿಮ್ಮ ಕಡೆಯಿಂದ, ನಿಮ್ಮ ಚಾನಲ್ ಕಡೆಯಿಂದ ಬಂದರೆ 7.5 ಲಕ್ಷ ಕೊಡ್ತೀನಿ. 7.5 ಲಕ್ಷ ಫೈನಲ್ ಆಗುತ್ತಾ? 17 ಮಾಡಲು ಸಿಂಗಲ್ ಓನರ್ VDI SHVS. ಲೋನ್ ಎಷ್ಟು ಮಾಡಿಕೊಡ್ತೀರಾ ಸರ್? ಲೋನ್ ಅವ್ರ ಪ್ರೊಫೈಲ್ ಮೇಲೆ ಒಂದು 6 ಲಕ್ಷ 6.5 ಲಕ್ಷ ಲೋನ್ ಆಗುತ್ತೆ. ಓಕೆ, ಮಿಕ್ಕಿದ್ದು 1.5 ಲಕ್ಷ ತರಬೇಕಾಗುತ್ತೆ. ಖಂಡಿತ. ಓಕೆ, ನೆಕ್ಸ್ಟ್ ಇದು ಥರ್ಡ್ ಓನರ್. 12 ಮಾಡಲು ಥರ್ಡ್ ಓನರ್ ಇದು 5 ಲಕ್ಷ ಹೇಳ್ತಾ ಇದ್ದೀನಿ. 475 ಕೊಡ್ತೀನಿ ಡೆಡ್ ಲೈನ್. ಇದು 4,75,000 ಏನಿಲ್ಲ, ತುಂಬ ಚೆನ್ನಾಗಿದೆ ಇಂಜಿನಲ್ಲಿ. ಓಕೆ, ಥರ್ಡ್ ಓನರ್ ಆಗಿದೆ, 12 ಮಾಡಲು. ಮಾರ್ಕೆಟಲ್ಲಿ ಎಲ್ಲಿ ಹುಡುಕಿದ್ರು ನಿಮಗೆ ಈ ಗಾಡಿಗಳೆಲ್ಲ ಅರೌಂಡ್ ಒಂದು 5.5 ಕ್ರಾಸ್ ಆಗುತ್ತೆ, 5.5 ತನಕ ಕ್ರಾಸ್ ಆಗುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲು, MRF ಟೈರ್ ಇದೆ. ಬಾಡಿ ಲೈನ್ ಕೂಡ ತುಂಬಾ ಚೆನ್ನಾಗಿದೆ ನೋಡ್ಬೋದು. 7 ಸೀಟರ್ ವೆಹಿಕಲ್, ಒಂದು ಫ್ಯಾಮಿಲಿಗೆ ಹುಡುಕ್ತೀರಾ ಅಂತ ಹೇಳಿದ್ರೆ ಒಳ್ಳೆ ವೆಹಿಕಲ್ ಅಂತಲೇ ಹೇಳ್ಬೋದು. ಟಚ್ ಸ್ಕ್ರೀನ್ ಸಿಸ್ಟಮ್ ಆಫ್ಟರ್ ಮಾರ್ಕೆಟ್ ಹಾಕಿಸ್ಕೊಂಡಿದ್ರೆ, ಮ್ಯಾನ್ಯುವಲ್ ವೇರಿಯಂಟು, ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಮ್ ಆಗಿದೆ ನೋಡ್ಬೋದು. 7 ಸೀಟರ್ ವೆಹಿಕಲ್ ಆಗಿರುತ್ತೆ. ಬಾಡಿ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ. ABS ಬರುತ್ತೆ ಸರ್ ಇದರಲ್ಲಿ? ಸರ್ ABS ಇದೆ. ABS ಇದೆಯಾ? ಓಕೆ, ABS ಕೂಡ ಬರುತ್ತೆ. 4 ಕೂಡ ಇದು ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಇದೆ. 4,75,000 ರೂಪಾಯಿಗೆ ಈ ಗಾಡಿ ಆಗುತ್ತೆ ನೋಡಿ. 12 ಮಾಡಲು. ಓನರ್ ಒಂದು ಜಾಸ್ತಿ ಆಗಿದೆ ಅನ್ನೋ ಕಾರಣಕ್ಕೆ ಇದನ್ನ 4,75,000 ಕೊಡ್ತಾರೆ. 12 ಮಾಡಲ್ ಆಗಿರೋದ್ರಿಂದ ಲೋನ್ ಆಗುತ್ತೆ ಸರ್ ಇದಕ್ಕೆ? ಆಗುತ್ತೆ ಸರ್. ಆಗುತ್ತೆ. ಎಷ್ಟಾಗುತ್ತೆ? 12 ಮಾಡಲಿಕ್ಕೆ ಆಗುತ್ತೆ. ಎಷ್ಟಾಗುತ್ತೆ ಸರ್? 3ರಿಂದ 3.5 ಲಕ್ಷ ಆಗುತ್ತೆ. 3.5 ಲಕ್ಷ ಅಂದರೆ ಎಷ್ಟು ತರಬೇಕಾಗುತ್ತೆ? 1 ಲಕ್ಷ, 1.5 ಲಕ್ಷ ತರಬೇಕು. 1.5 ಲಕ್ಷ ಮೇಲೆ ಸರ್ ಡಿಪೆಂಡ್ ಇಲ್ಲ. ಓಕೆ, ಸಿಬಿಲ್ ಜಾಸ್ತಿ ಇದ್ರೆ ಜಾಸ್ತಿ ಲೋನ್ ಆಗುತ್ತೆ, ಕಮ್ಮಿ ಇದ್ರೆ 600-650 ಕಮ್ಮಿ ಇದ್ರೆ ಕಮ್ಮಿ ಆಗ್ಬಿಡುತ್ತೆ. ಕಮ್ಮಿ ಆಗುತ್ತೆ. ಹೌದು, ನಿಮ್ಮ ಸಿಬಿಲ್ ಸ್ಕೋರ್ ಹೆಂಗಿರುತ್ತೆ ಅದ್ರ ಮೇಲೆ ಪ್ರೈಸ್ ಕೂಡ ವೇರಿಯೇಷನ್ ಆಗುತ್ತೆ. ಇಂಟೀರಿಯರ್ ತಗೊಂಡು ನೋಡಿ, ಇಂಟೀರಿಯರ್ ಕೂಡ ತೋರಿಸ್ಬಿಡ್ತೀನಿ ನೋಡ್ಬೋದು. ಇಂಟೀರಿಯರ್ ನೋಡಿ ತುಂಬ ಪ್ರೀಮಿಯಮ್ ಆಗಿ ಮೇಂಟೈನ್ ಆಗಿದೆ. ಟಾಪ್ AC ಎಲ್ಲ ಬರುತ್ತೆ, ಲೆದರ್ ಶೀಟ್ಸ್ ಎಲ್ಲ ಪ್ರೀಮಿಯಮ್ ಆಗಿದೆ. 7 ಸೀಟರ್ ವೆಹಿಕಲ್ ಆಗುತ್ತೆ. ಮ್ಯಾನ್ಯುವಲ್ ವೇರಿಯಂಟ್ ನೋಡ್ಬೋದು. AC ಎಲ್ಲ ಚಿಲ್ಲಾಗಿದೆ ಅಂತಲೇ ಅನ್ಕೋತೀನಿ. ಖಂಡಿತ. ಓಕೆ, ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್. ಓಕೆ, 1,35,000 ಓಡಿದೆ ಗಾಡಿ ಆಯಿತಾ? 1,35,000 ಏನಿದೆ ಸರ್ವಿಸ್ ಹಿಸ್ಟ್ರಿ ಸಮೇತ ಸಿಗುತ್ತೆ. ಕರೆಕ್ಟ್ ಅಲ್ವಾ? ಹಿಸ್ಟ್ರಿ ಏನು ಗ್ಯಾರಂಟಿ ಇಲ್ಲ, ಕಿಲೋಮೀಟರ್ ಇಷ್ಟು ಇದೆ ಈಗ. ಓಕೆ, ಕಿಲೋಮೀಟರ್ ಇಷ್ಟಿಗೆ ಸದ್ಯಕ್ಕೆ ಓಡಿದೆ. ನಿಮಗೆ ಬೇಕು ಅಂತ ಹೇಳಿದ್ರೆ ಮೆಕ್ಯಾನಿಕ್ನ ಕಾಂಟ್ಯಾಕ್ಟ್ ಮಾಡಿ ನೋಡಿಬಿಟ್ಟು ತೊಗೊಬೋದು. ಓಕೆ, ನೆಕ್ಸ್ಟ್ ಯಾವುದಿದೆ ಸರ್ ಬೇರೆ? ಬನ್ನಿ ಸರ್, ಒಂದು SX4 ಸಿಂಗಲ್ ಓನರ್ ಆಟೋಮೆಟಿಕ್ ತೋರಿಸ್ತೀನಿ. ಸಿಂಗಲ್ ಓನರ್ ಹೇಳಿ ಸರ್. ಸರ್ ಮಾರುತಿ SX4 ಇದು ಸಿಂಗಲ್ ಓನರ್ ಗಾಡಿ, ಆಟೋಮೆಟಿಕ್. ಬರೀ 68,000 ಗಾಡಿ ಓಡಿದೆ, ಯಾವುದೋ ರೀಪ್ಲೇಸ್ಮೆಂಟ್ ಇಲ್ಲ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್ ಬಂದು. ಓಕೆ, 68,000 ಓಡಿದೆ. ಹಾಂ, ಬರೀ 68,000 ಓಡಿದೆ. 2,75,000 ಹೇಳ್ತೀನಿ. ನಿಮ್ಮ ವ್ಯೂವರ್ಸ್ ಯಾರು ಬಂದರೆ 2,50,000 ಕೊಡ್ತೀನಿ. 2,50,000 ಆಟೋಮೆಟಿಕ್ ಸಿಂಗಲ್ ಓನರ್. 11 ಮಾಡಲ? ZXi ಬಟನ್ ಸ್ಟಾರ್ಟ್ ಅಲ್ಲ, ಕೀ ಸ್ಟಾರ್ಟ್. ಇದು ಮಾಡಲು 2010. ಓಕೆ, ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲು, ಮ್ಯಾಗ್ವಿಲ್ ಎಲ್ಲ ಇದೆ ನೋಡ್ಬೋದು. ಆಟೋಮೆಟಿಕ್ ವೇರಿಯಂಟ್ ಆಗಿರುತ್ತೆ. ಕೀಸ್ ನೋಡ್ಬೋದು. 2 ಕೀ ಬರುತ್ತಾ, 1 ಕೀ ಬರುತ್ತಾ ಸರ್? ಸಿಂಗಲ್ ಕೀ ಬರುತ್ತಾ? ಓಕೆ, ಆಟೋಮೆಟಿಕ್ ವೇರಿಯಂಟ್. 68,000 ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ. ಸೀಟ್ ಕವರ್ಸ್ ಎಲ್ಲ ನೋಡ್ಬೋದು. ಕಂಪನಿಯಿಂದ ಏನು ಬಂದಿದೆ ಅದೇ ಮೇಂಟೈನ್ ಆಗಿದೆ. ಕುಷನ್ ಫಿನಿಷಲ್ಲಿ ಸೀಟ್ ಬರುತ್ತೆ. ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ ಬಂದುಬಿಡುತ್ತೆ. ಸೈಡ್ ಪ್ಯಾಡ್ಸ್ ಎಲ್ಲ ನಿಮಗೆ ವುಡನ್ ಆಕ್ಸೆಂಟಲ್ಲಿ ಬಂದುಬಿಡುತ್ತೆ. ಇಂಟೀರಿಯರ್ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಆಗಿದೆ. ಎಕ್ಸ್ಟೀರಿಯರ್ ಕೂಡ ನೋಡ್ಬೋದು. ನೋ ರಿಪ್ಲೇಸ್ಮೆಂಟ್, ನಥಿಂಗ್. ZXi ಟಾಪ್ ಎಂಡ್ ವೇರಿಯಂಟು. ಪ್ರೈಸ್ 2,75,000 ಹೇಳ್ತೀನಿ. 2,50,000 ಕೊಡ್ತೀನಿ. 2,50,000 ಆಗುತ್ತೆ ಈ ಗಾಡಿ. ಆಯಿತು. ಹಾಗೆ ಸ್ವಿಫ್ಟ್ಗಳಿದಾವಲ್ಲ ಸರ್? ಹೌದು, ಮಾಡ್ಕೊಂಡು ಹೋಗೋಣ. ಹಾಗೆ ನೋಡಿ, ಒಂದು ಸ್ವಿಫ್ಟ್ ಕೂಡ ಇದೆ, ಬ್ಲ್ಯಾಕ್ ಕಲರ್ ವೇರಿಯಂಟು. ಹೇಳಿ ಸರ್. ಸರ್ ಬ್ಲ್ಯಾಕ್ ಬ್ಯೂಟಿ ಅಂತ ಇದು ಶಿಫ್ಟಲ್ಲಿ 2012 ಮಾಡಲು ಸಿಂಗಲ್ ಓನರು. ಓಕೆ, ಮತ್ತು ಡೀಸೆಲ್ ವೇರಿಯಂಟು. ಓಕೆ, ಬರೀ 96,000 ಗಾಡಿ ಓಡಿದೆ. 3,50,000 ಹೇಳ್ತೀನಿ. ನಿಮ್ಮ ವ್ಯೂವರ್ಸ್ ಯಾರು ಬಂದರೆ 3,25,000 ಕೊಡ್ತೀನಿ. 3,25,000ಕ್ಕೆ 12 ಮಾಡಲು, ಅದರಲ್ಲೂ ಡೀಸೆಲ್ ವೇರಿಯಂಟು. 96,000 ಸರ್ವಿಸ್ ಹಿಸ್ಟ್ರಿ ಸಮೇತ ಸಿಗ್ತಕ್ಕಂಥ ಬ್ಲ್ಯಾಕ್ ಬ್ಯೂಟಿ ಸ್ವಿಫ್ಟ್ ಅಂತಲೇ ಹೇಳ್ಬೋದು. ಅದರಲ್ಲೂ ನ್ಯೂ ಶೇಪ್ ನಿಮಗೆ ಟೈಪ್ 2 ವೇರಿಯಂಟು. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲು, ಮ್ಯಾಗ್ವಿಲ್ ಮಿಸ್ಸಿಂಗ್ ಬರುತ್ತೆ. LDI ವೇರಿಯಂಟ್ ಬರುತ್ತೆ ನಿಮಗೆ. ಇದು ಬೇಸ್ ವೇರಿಯಂಟ್ ಬರುತ್ತೆ ಡೀಸೆಲಲ್ಲಿ. 3,25,000 12 ಮಾಡಲಲ್ಲಿ. ಐ ಥಿಂಕ್ 12 ಮಾಡಲ್ ಅಂತ ಹೇಳಿದರೆ ಅವರು ಆವಾಗಲೇ ಹೇಳಿದ್ರು ಲೋನ್ ಕೂಡ ಆಗುತ್ತೆ ನಿಮಗೆ. ಸೀಟ್ ಕವರ್ಸ್ ಎಲ್ಲ ಪ್ರೀಮಿಯಮ್ ಆಗಿದೆ. ಎಲ್ಲೂ ಕೂಡ ವೇರಿಯಂಟ್ ಆಗಿಲ್ಲ ನೋಡ್ಬೋದು. 5 ಸೀಟರ್ ವೆಹಿಕಲ್, ಮ್ಯಾನ್ಯುವಲ್ ವೇರಿಯಂಟ್ ಆಗಿರುತ್ತೆ. AC ಎಲ್ಲ ಚೆನ್ನಾಗಿದೆ ಅಲ್ಲ ಸರ್? ಖಂಡಿತ.
ಎ ಸಿ ಬರಲ್ಲ, ಇದು ಏರ್ ಬ್ಯಾಗ್ ಬರಲ್ಲ. ಏರ್ ಬ್ಯಾಗ್ ಬರೋದು. ಓಕೆ, ಪ್ರೈಸ್ ಏನು ಹೇಳ್ತೀರಿ? ಏನು ಹೇಳಿದ್ರಿ? 3,50,000 ಹೇಳ್ತಾ ಇದ್ದೀನಿ. ನಿಮ್ಮ ವ್ಯೂವರ್ಸ್ ಯಾರು ಬಂದರೆ 3,20,000 ಡೆಡ್ ಪ್ರೈಸ್ ಇನ್ನೂ ಚೂರು ಇನ್ನೂ ಹೆಚ್ಚು ಕಡಿಮೆ ಮಾಡ್ತೀವಿ. ಸರ್ ನ್ಯೂ ಟೈಪ್ 2 ಅಲ್ಲ ಸರ್, ಇದು ಟೈಪ್ 2 ಹಂಗೆ ಹೇಳ್ತಾರೆ. ಓಕೆ, ಲೋನ್ ಮಾಡ್ಕೊಡ್ತೀರಾ? ಖಂಡಿತ ಮಾಡೋಣ. ಎಷ್ಟಾಗುತ್ತೆ? 2.5 ಲಕ್ಷ ಲೋನ್ ಮಾಡ್ಕೊಡಿ. 2.5 ಆಗುತ್ತಾ? ಓಕೆ, ಹಾಗಾದರೆ ಒಂದು 75,000 ತಗೊಂಬಂದ್ಬಿಟ್ರೆ ಲೋನ್ ಆಗ್ಬಿಡುತ್ತೆ. ಸೂಪರ್. ನೆಕ್ಸ್ಟು ಇನ್ನೊಂದು ಸ್ವಿಫ್ಟ್ ಇದೆಯಲ್ಲ ಸರ್, 2011 ಮಾಡಲ್ ಇದು. ಹಾಂ, ಟೈಪ್ 2 ಇದು. ಟೈಪ್ 1 ಇದು ಪೆಟ್ರೋಲ್ ವೇರಿಯಂಟ್ LXi, ಥರ್ಡ್ ಓನರ್ ಆಗಿದೆ. ಹಾಂ, 2,50,000 ಇದನ್ನು ಹೇಳ್ತಾ ಇದ್ದೀನಿ. 2,25,000 ಕೊಡ್ತೀನಿ. 11 ಮಾಡಲು 2,25,000. ಹೌದು, ಓಕೆ. ಪೆಟ್ರೋಲ್ ವೇರಿಯಂಟ್. ಇದರಲ್ಲಿ ಬಾರ್ಗಿನ್ ಆಗುತ್ತಾ? ಇದರಲ್ಲಿಲ್ಲ ಸರ್, ಕಮ್ಮಿ ರೇಟೇ ಹೇಳ್ಬಿಟ್ಟಿದ್ದೀನಿ. ಹ್ಯಾಂಡೆಡ್ ಸಿಸ್ಟಮ್ ಗಾಡಿ ತುಂಬ ಚೆನ್ನಾಗಿದೆ. ಟೈರ್ ಪ್ರೊಫೈಲ್ ನೋಡ್ಬೋದು. ಆಲ್ಮೋಸ್ಟ್ ನಿಮಗೆ ಒಂದು 60-70% ಟೈರ್ ಬರುತ್ತೆ. ಇಂಟೀರಿಯರಲ್ಲಿ ಲೆದರ್ ಸೀಟ್ಸ್ ಆಪ್ಷನ್ ಕೂಡ ಬರುತ್ತೆ ನಿಮಗೆ. ಏನು ಓಡಿದೆ ಇದು? ಥರ್ಡ್ ಓನರ್ ಆಗಿದೆ. ಇದು 90,000 ಓಡಿದೆ. 90,000 ಸರಿ ಇದೆ. ಖಂಡಿತ. ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ ಇದೆ, ಇದು ಕೂಡ ಡೀಸೆಲ್ ಮಿಡ್ ವೇರಿಯಂಟ್. 2010 VDI ಇದು. ಹಾಂ, ಥರ್ಡ್ ಓನರ್ ಆಗಿದೆ. FC ರನ್ನಿಂಗ್ ಇದೆ. ಇನ್ನೊಂದು 1 ತಿಂಗಳು 2 ತಿಂಗಳಲ್ಲಿ FC ಕ್ಲೋಸ್ ಆಗುತ್ತೆ. FC ಮಾಡಿ CC ಕಂಡೀಷನ್ ಕೊಡಬೇಕು ಅಂದರೆ 2,50,000 ಕೊಡ್ತೀನಿ. ಆ್ಯಸ್ ಇಟ್ ಇಸ್ ನಾವೇ ಮಾಡ್ಕೋತೀರ 2,30,000 ಕೊಡ್ತೀವಿ. 2,30,000. ಸೆಕೆಂಡ್ ಓನರ್? ಸೆಕೆಂಡ್ ಓನರ್. ಥರ್ಡ್ ಓನರ್ ಆಗಿದೆ. 10 ಮಾಡಲು VDI ಇದು. ಓಕೆ, ಟೈರ್ ಪ್ರೊಫೈಲ್ ನೋಡ್ಬೋದು. ಇದು ಕೂಡ 60-70% ಟೈರ್ ಅಂತಲೇ ಹೇಳ್ಬೋದು. ಆಫ್ಟರ್ ಮಾರ್ಕೆಟ್ ಸೋನಿ ಸಿಸ್ಟಮ್ ಇದೆ. ಆಫ್ಟರ್ ಮಾರ್ಕೆಟ್ ಲೆದರ್ ಸೀಟ್ಸ್ ಇದೆ ನೋಡ್ಬೋದು. ರೆಡ್ ಕಲರಲ್ಲಿ ಹಾಕಿಸ್ಕೊಂಡಿದ್ದಾರೆ. ಮ್ಯಾನ್ಯುವಲ್ ವೇರಿಯಂಟ್ ಆಗಿರುತ್ತೆ. ಇಂಟೀರಿಯರ್ ಚೆನ್ನಾಗಿದೆ. ಓಕೆ, ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಫ್ರಂಟದಿದೆ. ಈ ಗಾಡಿ ನಿಮಗೆ 2,50,000ಕ್ಕೆ ವಿತ್ FC ಮಾಡಿಕೊಡ್ತಾರೆ. FC ಮಾಡಿ ಇನ್ಸೂರೆನ್ಸ್ ಮಾಡಿ CC ಕಂಡೀಷನ್ ಕೊಡ್ತೀನಿ. ಇನ್ಶೂರೆನ್ಸ್ ಸಮೇತ ಸಿಗುತ್ತೆ ನೋಡಿ ನಿಮಗೆ. 1 ಇಯರ್ ಇನ್ಶೂರೆನ್ಸ್ ಸಿಗುತ್ತೆ, 5 ಇಯರ್ಸ್ FC ಸಿಗುತ್ತೆ. ಅದು ಮಾಡಿ ನಿಮಗೆ 2.5 ಲಕ್ಷಕ್ಕೆ ಮಿಡ್ ವೇರಿಯಂಟ್ ಸ್ವಿಫ್ಟ್ ಸಿಗ್ತಾ ಇದೆ, 10 ಮಾಡಲ್. ಹಾಗೆ ನಮ್ಮ ಹತ್ರ ವ್ಯಾಗನಾರ್ ಇದೆ. ಹೇಳಿ ಸರ್. ಸರ್, 2016 VXi ಇದು. ಸೆಕೆಂಡ್ ಓನರ್ ಗಾಡಿ. 96,000 ಗಾಡಿ ಓಡಿದೆ. 16 ಮಾಡಲು. 2016. ಹೌದು, ಸೆಕೆಂಡ್ ಓನರ್ ಆಗಿದೆ. ಹೌದು. ಓಕೆ, ಟೈರ್ ಪ್ರೊಫೈಲ್ ಸ್ವಲ್ಪ ಕಡಿಮೆ ಇದೆ, ಒಂದು 60% ಅಂತ ಹೇಳ್ಬೋದು. ಬಾಡಿಲಿ ನೋಡ್ಬೋದು ಚಿಕ್ಕ ಪುಟ್ಟ ಸ್ಕ್ರಾಚಸ್ ಇದ್ದರೂ ಹಾಗೆ ಇರಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಅದು ರೀಪೇಂಟ್ ಆಗಿಲ್ಲ ಸರ್ ಗಾಡೀಲಿ. ರೀಪೇಂಟ್ ಆಗಿಲ್ಲ, ಆ್ಯಸ್ ಇಟ್ ಇಸ್ ಕಂಡೀಷನಲ್ಲಿ ಮೇಂಟೈನ್ ಮಾಡಿದ್ದಾರೆ. ಮ್ಯಾನ್ಯುವಲ್ ವೇರಿಯಂಟು ಲೆದರ್ ಸೀಟ್ಸ್ ಎಲ್ಲ ನೋಡ್ಬೋದು, ಪ್ರೀಮಿಯಮ್ ಆಗಿದೆ. ಇಂಟೀರಿಯರ್ ಚೆನ್ನಾಗಿದೆ. ಆ್ಯಕ್ಚುಲಿ ಈಗ ವ್ಯಾಗನಾರ್ ಕೂಡ ಸ್ಟಾಪ್ ಆಗಿರೋದ್ರಿಂದ ಇದಕ್ಕೆ ಅಷ್ಟೇ ಡಿಮ್ಯಾಂಡ್ ಕೂಡ ಇದೆ ಅಂತಲೇ ಹೇಳ್ಬೋದು. ಏನು ಪ್ರೈಸ್ ಹೇಳ್ತೀರಾ ಸರ್? VXi ವೇರಿಯಂಟ್ ಇದು 375 ಹೇಳ್ತೀನಿ. 365 350 ವರ್ಗೂ 16 ಮಾಡಲು. ಹೌದು, 350 ಕೊಡ್ತೀನಿ ನಿಮ್ಮ ಕಡೆಯಿಂದ ಬಂದರೆ. 16 ಮಾಡಲು 350 ತನಕ ಕೊಡ್ತೀರಾ? ನಿಮ್ಮ ಚಾನಲಿಂದ ಬಂದರೆ 350 ಕೊಡ್ತೀನಿ. ಓಕೆ, 3,50,000ಕ್ಕೆ 16 ಮಾಡಲು ವ್ಯಾಗನಾರ್ VXi, ಅದರಲ್ಲೂ ಮಿಡ್ ವೇರಿಯಂಟ್ ಸಿಗ್ತಾ ಇದೆ ನಿಮಗೆ. ಹಾಗೆ ನೋಡಿ, ತುಂಬ ಯುನೀಕ್ ಕಲರ್ ಅಂತಲೇ ಹೇಳ್ಬೋದು. ನಿಮಗೆ ಮಾರ್ಕೆಟಲ್ಲಿ ರೇರ್ಲಿ ಅವೈಲೇಬಲ್ ವೆಹಿಕಲ್. ಲಿಮಿಟೆಡ್ ಅಡಿಷನಲ್ ಅಂತ ಗಾಡಿ ಬಿಟ್ಟಿರೋದು ಇದು. 2015 ಮಾಡಲು VDI ಡೀಸೆಲ್ ಗಾಡಿ. ಸೆಕೆಂಡ್ ಓನರ್ ಗಾಡಿ ಇದು. ಸೆಕೆಂಡ್ ಓನರ್ ಆಗಿದೆ. 15 ಮಾಡಲು. 15 ಮಾಡಲ್. ಓಕೆ, ಎಷ್ಟು ಓಡಿದೆ ಸರ್ ಇದು? ಡೀಸೆಲ್ ವೆಹಿಕಲ್ ಇದು. 1,36,000 ಗಾಡಿ ಓಡಿದೆ. 1,36,000 ನೋಡಿ, ಅದು ಆ್ಯಸ್ ಇಟ್ ಈಸ್ ಕಂಡೀಷನ್. ಅದು ಏನು ಓಡಿದೆ ಅದನ್ನೇ ಹೇಳ್ತಾ ಇದ್ದಾರೆ. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್. ಬ್ಯಾಕ್ ಸೈಡ್ ಸ್ವಲ್ಪ ಕಡಿಮೆ ಇದೆ. ಫ್ರಂಟಲ್ಲಿ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲು, ಮ್ಯಾಗ್ವಿಲ್ ಎಲ್ಲ ಬರ್ತಕ್ಕಂಥ ವೆಹಿಕಲು. ZXi ಬರುತ್ತಲ್ವ? ಇಲ್ಲ, VDI ಇದು. VDI ಡೀಸೆಲ್ ಗಾಡಿ, ಮಿಡ್ ವೇರಿಯಂಟ್. ಆಫ್ಟರ್ ಮಾರ್ಕೆಟ್ ಹಾಕಿಸ್ಕೊಂಡಿದ್ದಾರೆ ಇದು. ಹೌದು. ಓಕೆ, ಇಂಟೀರಿಯರ್ ಏನೇನು ಬರುತ್ತೆ? AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಇದರಲ್ಲಿ. ಓಕೆ, ಡ್ಯುಯಲ್ ಟೋನ್ ಕಲರಲ್ಲಿ ಡ್ಯಾಶ್ ಬೋರ್ಡ್ ಬರುತ್ತೆ. ಲೆದರ್ ಸೀಟ್ಸ್ ಎಲ್ಲ ನೋಡ್ಬೋದು, ಚೆನ್ನಾಗಿದೆ. ಬ್ಯಾಕ್ ರೋ ಸೀಟ್ ಕೂಡ ತುಂಬಾ ಚೆನ್ನಾಗಿದೆ. ಮ್ಯಾನ್ಯುವಲ್ ವೇರಿಯಂಟ್. ಪ್ರೈಸ್ ಏನು ಹೇಳ್ತೀರಾ ಸರ್ ಇದಕ್ಕೆ? ಸರ್, 5.25 ಲಕ್ಷ ಹೇಳ್ತಾ ಇದ್ದೀನಿ. ನಿಮ್ಮ ವ್ಯೂವರ್ಸ್ ನಿಮ್ಮ ಚಾನಲ್ ಕಡೆಯಿಂದ ಯಾರು ಬಂದರೆ 5 ಲಕ್ಷಕ್ಕೆ ಮಾಡ್ಕೊಡ್ತೀನಿ. 5 ಲಕ್ಷಕ್ಕೆ 15 ಮಾಡಲು. 15 ಮಾಡಲು ಡೀಸೆಲ್ ಗಾಡಿ. ಡೀಸೆಲ್ VDI ಮಿಡ್ ವೇರಿಯಂಟ್ ಬರುತ್ತೆ ನಿಮಗೆ. ನೆಕ್ಸ್ಟ್ ಸರ್, ಇದಾದಮೇಲೆ ಇನ್ನೂ 2 ಚಿಕ್ಕ ಗಾಡಿಗಳು ಇದ್ದಾವೆ ಅನ್ಸುತ್ತೆ. ಆಲ್ಟೋ ಬಿಟ್ಟಿದ್ದೀವಿ. ಅಲ್ಲೊಂದು ಆಲ್ಟೋ ಇದೆ, 2 ಆಲ್ಟೋ ಇದೆ. ಓಕೆ, i20 ಇದೆ. ಸರ್, i20 ಆಸ್ಟ್ರಾ ಬಟನ್ ಸ್ಟಾರ್ಟ್ ಇದೆ. 2012 ಮಾಡಲು, ಥರ್ಡ್ ಓನರ್ ಗಾಡಿ. ಓಕೆ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಬಟನ್ ಸ್ಟಾರ್ಟ್ ಡೀಸೆಲ್ ವೇರಿಯಂಟ್ ಇದು. ಬಟನ್ ಸ್ಟಾರ್ಟ್ ಡೀಸೆಲ್ ಟಾಪ್ ಎಂಡ್ ವೇರಿಯಂಟು. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ನೋಡ್ಬೋದು. JK ಟೈರ್ 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್. ಬಾಡಿ ಲೈನು ಚೆನ್ನಾಗಿದೆ. ಆ್ಯಸ್ ಇಟ್ ಈಸ್ ಕಂಡೀಷನಲ್ಲಿ ಇದೆ ಅಂತಲೇ ಹೇಳ್ಬೋದು. ಲೆದರ್ ಸೀಟ್ಸ್ ಎಲ್ಲ ನೋಡ್ಬೋದು, ತುಂಬ ಪ್ರೀಮಿಯಮ್ ಆಗಿದೆ. ಎಲ್ಲೂ ಕೂಡ ವೇರಿಯಂಟರ್ ಆಗಿಲ್ಲ, ಮ್ಯಾನ್ಯುವಲ್ ವೇರಿಯಂಟ್ ಆಗಿರುತ್ತೆ. ವಿತ್ ಪುಷ್ ಬಟನ್ ಸ್ಟಾರ್ಟ್ ಜೊತೆಗೆ ಬರ್ತಕ್ಕಂಥ ಟಾಪ್ ಎಂಡ್ ಮಾಡಲು ಆಸ್ತಾ ಡೀಸೆಲ್. ಪ್ರೈಸ್ ಏನು ಹೇಳ್ತೀರಾ ಸರ್? 3 ಲ್ಯಾಕ್ ಹೇಳ್ತೀನಿ. ನಿಮ್ಮ ವ್ಯೂವರ್ಸ್ ಯಾರು ಬಂದರೆ 280 ಕೊಡ್ತೀನಿ. 2,80,000ಕ್ಕೆ. ಮಾಡಲ್ ಏನಂದ್ರಿ? 2012 ಡೀಸೆಲ್ ಗಾಡಿ. 2,80,000 ರೂಪಾಯಿಗೆ, ಅದರಲ್ಲೂ 12 ಮಾಡಲು ಡೀಸೆಲ್ ಟಾಪ್ ಎಂಡ್ ಆಸ್ತಾ ಸಿಗ್ತಾ ಇದೆ ನೋಡಿ. ಬಟನ್ ಸ್ಟಾರ್ಟ್. ಓಕೆ, ಸೂಪರ್. ಹಾಗೆ ನೋಡಿ, ಆಲ್ಟೋ ಕೂಡ ಅವೈಲೇಬಲ್ ಇದೆ. ಲೋ ಬಜೆಟ್ ಸರ್ ಇದು. ಹಾಂ, 2011 VXi ಸೆಕೆಂಡ್ ಓನರ್ ಗಾಡಿ. 11 K10, 11 ಮಾಡಲು K10. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ನೋಡ್ಬೋದು. ಟೈರ್ 4 ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ. 11 ಮಾಡಲ್ ಅಲ್ವಾ? ಹೌದು. ಮ್ಯಾನ್ಯುವಲ್ VXi ಮಿಡ್ ವೇರಿಯಂಟ್ ಬರುತ್ತೆ. ಲೆದರ್ ಸೀಟ್ಸ್ ಎಲ್ಲ ಚೆನ್ನಾಗಿದೆ. ಒಂದು ಚಿಕ್ಕ ಫ್ಯಾಮಿಲಿಗೆ ತೊಗೊಳ್ಳೋದಾದರೆ ಈ ಗಾಡಿನ ಪ್ರಿಫರ್ ಮಾಡ್ಬೋದು ನೀವು. 11 ಮಾಡಲ್. ಪ್ರೈಸ್ ಏನು ಹೇಳ್ತೀರಾ? ಸರ್, 2 ಲಕ್ಷ ಹೇಳ್ತಾ ಇದ್ದೀನಿ. ನಿಮ್ಮ ವ್ಯೂವರ್ಸ್ ಯಾರು ಬಂದರೆ 180 ಕೊಡ್ತೀನಿ. 1,80,000ಕ್ಕೆ ಆಲ್ಟೋ K10 ಸಿಗುತ್ತೆ. VXi ಇದು. ಓಕೆ, 1 ಲೀಟರ್ ಇಂಜಿನ್ ಜೊತೆ. ಖಂಡಿತ ಸೆಕೆಂಡ್ ಓನರ್ ಗಾಡಿ. ಸೆಕೆಂಡ್ ಓನರ್ ಆಗಿದೆ. ಇನ್ನೊಂದು ಆಲ್ಟೋ ಇದೆ. ಇದು ಅದಕ್ಕಿಂತನೂ ಕಡಿಮೆ ಬಜೆಟಲ್ಲಿ ಸಿಗುತ್ತೆ ಅಂತ ಅನ್ಕೋತೀನಿ. ಹೇಳಿ ಸರ್. 2010 LXi ಇದು. 4 ಫಿಟೆಡ್ ಪವರ್ ವಿಂಡೋ ಮಾಡಿದ್ದಾರೆ ಕಸ್ಟಮರು. ಸೆಕೆಂಡ್ ಓನರ್ ಇದೆ. FC ಇನ್ನೊಂದು 2-3 ತಿಂಗಳು ಇರ್ಬೋದು. ಆ್ಯಸ್ ಇಟ್ ಈಸ್ ಆದರೆ 1.5 ಲಕ್ಷ ಕೊಡ್ತೀನಿ. 1.5 ಲಕ್ಷಕ್ಕೆ 10 ಮಾಡಲು. ಹೌದು. ಆಲ್ಟೋ ನಾರ್ಮಲ್ ಆಲ್ಟೋ. ಓಕೆ, ಟೈರ್ ಪ್ರೊಫೈಲ್ ನೋಡ್ಬೋದು, ಸ್ವಲ್ಪ ಕಡಿಮೆ ಇದೆ, ಒಂದು 50% ಅಂದ್ಕೊಳ್ಳಿ.
ಬಾಡಿ ಲೈನು ಚೆನ್ನಾಗಿದೆ, ಲೆದರ್ ಶೀಟ್ಸ್ ಬರುತ್ತೆ ನಿಮಗೆ ಇದರಲ್ಲಿ, ಮ್ಯಾನ್ಯುಯಲ್ ವೇರಿಯಂಟ್ ಆಗಿರುತ್ತೆ. ಎ ಸಿ ಎಲ್ಲ ಚೆನ್ನಾಗಿದೆ ಸರ್? ಎ ಸಿ ಎಲ್ಲ ಚೆನ್ನಾಗಿದೆ, ಎ ಸಿ ಪವರ್ ಸ್ಟೇರಿಂಗ್ ಬರುತ್ತೆ, 4 ಪವರ್ ಸ್ಟೇರಿಂಗು ಬರುತ್ತಾ? ಖಂಡಿತ 10 ಮಾಡಲು ಪವರ್ ಸ್ಟೇರಿಂಗ್ ಕೂಡ ಬರ್ತಕ್ಕಂಥ ವೆಹಿಕಲ್ಲು ನೋಡ್ಬೋದು. ಬಾಡಿ ಲೈನು ಚೆನ್ನಾಗಿದೆ. 1.5 ಲಕ್ಷಕ್ಕೆ 10 ಮಾಡಲು, ಸೆಕೆಂಡ್ ಓನರ್ ಅಲ್ವಾ? ಸೆಕೆಂಡ್ ಓನರ್ ಗಾಡಿ. ಸೆಕೆಂಡ್ ಓನರ್ ವೆಹಿಕಲ್ ಸಿಗುತ್ತೆ. ಏನೋ ಅಪ್ರಾಕ್ಸಿಮೇಟ್ ಏನು ಓಡಿರ್ಬೋದು ಸರ್ ಇದು? ಸರ್ 1,60,000 ನೋಡಿದೆ. 1,60,000. ಲೆದರ್ ಶೀಟ್ಸ್ ಎಲ್ಲ ನೋಡ್ಬೋದು, ಸ್ವಲ್ಪ ಚೆನ್ನಾಗೇ ಇದೆ. ಡ್ರೈವರ್ ಸೈಡ್ ಸ್ವಲ್ಪ ವೇರಿಯಂಟರ್ ಆಗಿದೆ ನೋಡ್ಬೋದು. ಲೆದರ್ ಶೀಟ್ಸ್ ಎಲ್ಲ ಚೆನ್ನಾಗಿದೆ. 1.5 ಲಕ್ಷಕ್ಕೆ ಸಿಗುತ್ತೆ. 1,60,000 ಓಡಿದೆ ನೋಡಿ. ಅದು ಆ್ಯಸ್ ಇಟ್ ಈಸ್ ಏನು ಓಡಿದೆ ಅದನ್ನು ಕೂಡ ನಿಮ್ಗೆ ಹಾಗೆ ಕೊಡ್ತಾರೆ. 1,60,000 ಸರ್ವಿಸಸ್ ಸಿಗುತ್ತೆ ನಿಮಗೆ. 1.5 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತೀರಾ ಸರ್? 1.5 ಲಕ್ಷಕ್ಕೆ ಕ್ಲಿಯರಾಗಿ ಕೊಡ್ತೀನಿ. ಫೈನಲ್? ಅದರಲ್ಲೇನು ಬಾರ್ಗೇನಿಂಗ್ ಇಲ್ಲ. ಫೈನಲ್ ಪ್ರೈಸಾ? ಖಂಡಿತ. ಓಕೆ ಸೂಪರ್. 1.5 ಲಕ್ಷಕ್ಕೆ ನಿಮಗೆ 10 ಮಾಡಲು ಸಿಗ್ತಾ ಇದೆ. 7 ಮಾಡಲು 1,25,000 ಆ ಥರ ಹೇಳ್ತಾರೆ. ಸೊ ಅಂಥದ್ರಲ್ಲಿ ಒಂದು 10 ಮಾಡಲು ಸಿಗ್ತಾ ಇರುತ್ತೆ. ಹಾಗೆ ಒಂದು ಸ್ವಿಫ್ಟ್ ಕೂಡ ಅವೈಲೇಬಲ್ ಇದೆ. ಅದರಲ್ಲೂ ಆಟೋಮೆಟಿಕ್ ವೇರಿಯಂಟ್ ಯಾರಾದರೂ ಹುಡುಕ್ತಾ ಇದ್ದರೆ